ಇದೆ ಸರ್. ನಿರಪರಾಧಿಗೆ ಶಿಕ್ಷೆ ಆದರೆ ಅದು ಜೈಲಿನಂತಹ ಕಠಿಣ ಶಿಕ್ಷೆ ಆದರೆ ಅವನ ಬದುಕಿನಲ್ಲಿ ಸಾವನ್ನು ಬಿಟ್ಟು ಬೇರೇನನ್ನು ಆಕ್ಷೇಪಿಸೋಕೆ ಸಾಧ್ಯ? ಲಕ್ಷ್ಮಣ ದುಃಖಿತನಾಗಿ ಕೇಳ್ದ. ಸುಮಾರು ವರ್ಷದಿಂದ ಇಲ್ಲೇ ಇದ್ದು ಇಂತಹ ಜೀವನವನ್ನೇ ನಿಮಗೆ ಹೊಂದು ಹೋಗಿದೆ. ಹೊರಗಿನ ಪ್ರಪಂಚಕ್ಕೆ ಹೋದರೆ 1-2 ತಿಂಗಳಲ್ಲಿ ಎಲ್ಲ ಸರಿ ಹೋಗುತ್ತೆ. ನಿಮ್ಮಂಥವರು ಇರಬೇಕಾಗಿರೋದು ಇಲ್ಲಲ್ಲ, ಹೊರಗೆ. ನಿಮ್ಮಿಂದ 4 ಜನರಿಗೆ ಉಪಕಾರ ಆಗಬೇಕು ಅನ್ನೋದೇ ನನ್ನ ಆಸೆ. ಅದನ್ನು ನೀವು ಖಂಡಿತ ಮಾಡ್ತೀರಾ? ಕರುಣಾಕರಣ್ ಪೂರ್ಣ ವಿಶ್ವಾಸದಲ್ಲಿ ಹೇಳಿದರು. ಸರ್, ತಾವು ಏನನ್ನೂ ತಿಳಿಯದೇ ಇದ್ದರೆ ಮನೆಗೆ ಒಂದು ಫೋನ್ ಮಾಡ್ಬೋದಾ? ಅವನು ತಡೆದು ಅಳುಕುತ್ತಾ ಕೇಳ್ದ. ಓಕೆ, ಬೈ ಆಲ್ ಮೀನ್ಸ್ ನೀವು ಮನೆಗೆ ಫೋನ್ ಮಾಡಿ. ನಾನು ಒಂದು ಮೀಟಿಂಗಿಗೆ ಹೋಗಿ ಬರ್ತೀನಿ. ಅವರ ಹ್ಯಾಂಡ್ ಹಿಡ್ಕೊಂಡು ಹೊರ ನಡೆದರು. ಈಗ ಮನೆಯಲ್ಲಿ ಜಯದೇವನಿಗಿಂತ ಕುಸುಮ ಇದ್ದರೆ ಒಳ್ಳೆಯದು. ಅಣ್ಣ ಇದ್ದರೂ ಆಗುತ್ತದೆ, ಇಲ್ಲದಿದ್ದರೂ ಹಿಂದೆ ಆದಂತೆ ಅವರಿಗೆ ಸುದ್ದಿಯೇ ಮುಟ್ಟೋದಿಲ್ಲ ಎಂದು ಯೋಚಿಸುತ್ತಾ ಲಕ್ಷ್ಮಣ್ ಡಯಲ್ ಮಾಡಿದ. ರಿಸೀವರ್ ಎತ್ಕೊಂಡ ಜಯದೇವ್ ಹಲೋ ಎಂದೊಡನೆ ಅವನ ಧ್ವನಿ ಗುರುತಾಗಿ ಇವನೊಂದಿಗೆ ಮಾತನಾಡೋದಕ್ಕಿಂತ ಸಂಪರ್ಕ ತಪ್ಪಿಸೋದೇ ಸೂಕ್ತ ಎಂದು ಯೋಚಿಸುತ್ತಾ ನಿಂತಾಗ ಮತ್ತೆ ಜಯದೇವನೇ ಹಲೋ, ಯಾರು ಎಂದು ಕೇಳ್ದ. ಜಯದೇವ್, ಕಳೆದ ಸಲದ ಹಾಗೆ ಮಾಡಬೇಡ. ಕುಸುಮ ಮನೆಯಲ್ಲಿ ಇದ್ದರೆ ಸ್ವಲ್ಪ ಲೈನ್ಗೆ ಕರಿತೀಯಾ? ಲಕ್ಷ್ಮಣ್ ಕೇಳಿದ. ಅವಳು ಮನೆಯಲ್ಲಿಲ್ಲ ಚಿಕ್ಕಪ್ಪ, ಅಪ್ಪಾಜಿಯೂ ಇಲ್ಲ. ಏನಾದರೂ ವಿಷಯ ಇದ್ದರೆ ನನಗೆ ಹೇಳು, ನಾನು ಕುಸುಮಾಗೆ ಹೇಳ್ತೀನಿ. ಜಯದೇವ್ ಹೇಳ್ದ. ಮಾತಿನಲ್ಲಿ ಇಂದಿನ ಗಡಸುತನ ಇಲ್ಲದೆ ಇರೋದನ್ನು ಗುರುತಿಸಿ ಲಕ್ಷ್ಮಣ್ ಚಕಿತನಾದ. ಏನಿಲ್ಲ, ನಾನು ಫೋನ್ ಮಾಡಿದೆ ಅಂತ ಅವಳಿಗೆ ಹೇಳಿದ್ರೆ ಸಾಕು. ಅದು ಅಲ್ಲದೆ ಕುಸುಮಾಗೆ ಲಕ್ಷ್ಮಣ ತಕ್ಷಣ ಮಾತು ನಿಲ್ಲಿಸಿದ. ನನ್ನ ಜೊತೆ ಮಾತನಾಡೋಕ್ಕೆ ನಿನಗೆ ಇಷ್ಟ ಇಲ್ಲ ಅನಿಸುತ್ತೆ. ಅದಕ್ಕೆ ನಾನೇ ಕಾರಣ ಅಂತ ನನಗೆ ಗೊತ್ತು. ನಾನು ಜೈಲಿಗೆ ಬಂದರೆ ನೀನು ನನ್ನನ್ನು ಮಾತನಾಡಿಸ್ತೀಯ ಚಿಕ್ಕಪ್ಪ? ಜಯದೇವನೇ ಹೇಳ್ದ. ಲಕ್ಷ್ಮಣನಿಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ತನ್ನ ವಿಷಯದಲ್ಲಿ ಕಿಡಿಕಾರ್ತಿದ್ದ ನಮ್ಮ ಸಂಬಂಧಿಕ ಜೈಲಿನಲ್ಲಿ ಇದ್ದಾನೆ ಅಂದರೆ ಎಷ್ಟು ಅವಮಾನ, ಅದು ಕೊಲೆ ಮಾಡಿ. ಅಂಥವನ ಜೊತೆ ಮಾತನಾಡೋದಿರಲಿ, ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಎಂದು ಒಮ್ಮೆ ಕುಸುಮಾಳೊಂದಿಗೆ ಬಂದಿದ್ದಾಗ ಇವನಿಗೆ ಕೇಳಿಸುವಂತೆಯೇ ಅವಳೊಂದಿಗೆ ಹೀನಾಯವಾಗಿ ಮಾತನಾಡಿದ್ದ. ಅಂದಿನಿಂದ ಅವನು ಒಮ್ಮೆಯೂ ಜೈಲಿನ ಆವರಣಕ್ಕೆ ಬಂದಿರಲಿಲ್ಲ. ಲಕ್ಷ್ಮಣನ ವಿಷಯದಲ್ಲಿ ಅವನಿಗೆ ಅಷ್ಟೊಂದು ತಿರಸ್ಕಾರ, ಕೋಪ. ಅವನದೇ ದೃಷ್ಟಿಯಲ್ಲಿ ನೋಡೋದಾದರೆ ಅವನ ಮಾತುಗಳು ಒಪ್ಪುವಂತಹದೆ. ಆದರೆ ಈಗ ಅವನು ಎಷ್ಟು ವರ್ಷಗಳ ನಂತರ ಇಲ್ಲಿಗೆ ಬಂದು ತನ್ನನ್ನು ನೋಡಲು ಬಯಸ್ತಿದ್ದಾನೆ. ಇದು ಪರಿವರ್ತನೆಯೋ ಅಥವಾ ಪರಿಹಾಸ್ಯವೋ? ನೀನು ಇಂಜಿನಿಯರಿಂಗ್ ಓದ್ತಾ ಇದೆಯಾ? ನಿನ್ನ ಭವಿಷ್ಯದ ಬಗ್ಗೆ ನೋಡೋದಾದರೆ ಗೌರವ, ಘನತೆಯ ಬಗ್ಗೆ ಯೋಚಿಸೋದಾದರೆ ನೀನು ಇಲ್ಲಿಗೆ ಬಾರದೇ ಇರೋದೇ ಒಳ್ಳೆಯದು ಜಯದೇವ್. ಲಕ್ಷ್ಮಣ್ ರಿಸೀವರ್ ಇರಿಸಿ ಹೊರಗೆ ಬಂದ. ಇಂತಹ ವಿಶಾಲ ಪ್ರಪಂಚದಲ್ಲಿ ತಾನು ಏಕಾಂಗಿ ಅನಿಸಿತು. ದುಃಖ ಬೇಡ, ನಲಿವನ್ನು ಹಂಚಿಕೊಳ್ಳಲು ತನ್ನವರಾಗಿ ಯಾರೂ ಇಲ್ವಲ್ಲ ಎಂಬ ಯೋಚನೆಯ ಹಿಂದೆಯೇ ರೇಣುಕಾಳ ನೆನಪಾಯಿತು. ಗಿಡದ ಬಳಿ ಹೋಗಿ ಸನಿಕೆ ಹಿಡಿದು ಪಾತಿ ಮಾಡಲು ಕುಳಿತಾಗಲೂ ರೇಣುಕಾ ಮನಸ್ಸಿಗೆ ಬಂದಳು. ಸೈನ್ಯದಲ್ಲಿದ್ದಾಗ ದಿನಕ್ಕೊಂದು ಪತ್ರ ಬರೆದು ಬದುಕಿಗೆ ರಂಗು ತುಂಬುವುದರ ಜೊತೆಗೆ ಕೆಲಸಕ್ಕೆ ಸ್ಫೂರ್ತಿ ನೀಡ್ತಿದ್ಲು. ಹಳ್ಳಿಗೆ ಬಂದಾಗಲೂ ಹಿತ ಮಿತ ನಡೆನುಡಿಗಳಿಂದ ದೂರವೇ ಉಳಿಯುತ್ತಿದ್ಲು. ದುಡ್ಡು ಕೊಡಬೇಕಾಗಿಲ್ಲ, ಏನೂ ಇಲ್ಲ, ಒಂದು ಮುತ್ತು ಕೊಟ್ಟರೆ ಗಂಟೇನು ಹೋಗುತ್ತೆ ಎಂದು ಇವನು ಮುನಿಸಿಕೊಂಡಾಗ, ಭಾರತೀಯ ನಾರಿ ಅಂದರೆ ನೀವು ಏನು ಅಂದ್ಕೊಂಡಿದ್ದೀರಿ? ಎಲ್ಲ ಸಶಸ್ತ್ರವಾಗಿ ನಡಿಬೇಕು ಅಂತ ಏನಿಲ್ಲ. ನನ್ನ ನಿಮ್ಮ ಮನೆಯವರು ಸೇರಿ ಮದುವೆಯ ಶಾಸ್ತ್ರ ಮಾಡಿದ್ರೂ ಸಾಕು, ಆಮೇಲೆ ಮುತ್ತು ರತ್ನ ಎಲ್ಲ ಎಂದು ನಗ್ತಿದ್ಲು. ಅವನಿಗೆ ಆ ಸಂಜೆಯ ಸ್ಪಷ್ಟ ನೆನಪಿದೆ. ಹಿಂದಿನ ದಿನ ಮಾತನಾಡಿಕೊಂಡಂತೆ ಅವನು ತೋಟದ ಬಾವಿಯ ಬಳಿ ಕಾಯುತ್ತಿದ್ದಾಗ ಅವಳು ಗದ್ದೆಯ ಬದುವಿನಲ್ಲಿ ನಡೆದು ಬಂದಿದ್ಲು. ತೂಗುವ ಭತ್ತದ ತೆನೆಗಳ ಮಧ್ಯದಲ್ಲಿ ಹಸಿರು ಸೀರೆಯನ್ನುಟ್ಟು ಅವಳು ಬರುತ್ತಿರುವುದನ್ನು ಕಂಡು ವನದೇವತೆಯಂತೆ ಕಾಣಿಸ್ತಿದ್ಲು ಎಂದ್ಕೊಂಡಿದ್ದ. ಅದನ್ನು ಅವಳಿಗೂ ಹೇಳಿದ್ದ. ಕಲ್ಪನೆಗೆ ಕಾಲಿಲ್ಲ, ಬಾಲ ಇಲ್ಲ ಎಂದು ಅವಳು ನಕ್ಕಿದ್ಲು. ಸ್ವಲ್ಪ ಹೊತ್ತು ಬಿಟ್ಟು ಮುಂದಿನ ರಜದಲ್ಲಿ ಅಂತ ಏನಾದರೂ ಸಬೂಬ್ ಹೇಳಬೇಡಿ. ಈ ಸಲ
ನೀವು ಹೋಗೋಕ್ಕೆ ಮುಂಚೆಯೇ ಮದುವೆ ಆಗಿಬಿಡಲಿ ಎಂದಿದ್ಲು. ನೆಲದ ಮೇಲಿನ ಹಂಟೆಯನ್ನು ಬಾವಿಯ ನೀರಿಗೆ ಎಸೆಯುತ್ತಾ, ಅಕಸ್ಮಾತ್ ಈ ಮದುವೆ ಆಗೋದೇ ಇಲ್ಲ ಅಂತ ಇಟ್ಕೋ, ಅಕಸ್ಮಾತ್ ನಾನು ಸೈನ್ಯದಲ್ಲೇ ಸತ್ತೋದೆ ಅಂತಲೇ ಇಟ್ಕೋ, ಆಗ ನೀನು ಏನು ಮಾಡ್ತೀಯ ರೇಣುಕಾ, ನಿಜ ಹೇಳು. ಬೇಕೆಂದೇ ಅವಳನ್ನು ಪರೀಕ್ಷಿಸಲೆಂದೇ ಅವನು ಕೇಳಿದ. ಛೀ ಬಿಡ್ತು ಅನಿ ಎನ್ನುತ್ತಾ ಅವನ ಬಾಯಿಯ ಮೇಲೆ ಕೈ ಊರಿ ಅವಳು ತಟ್ಟನೆ ಹೇಳಿದ್ಲು. ಕಣ್ಣಲ್ಲಿ ನೀರು ಹಗುರವಾಗಿ ತೇಲಾಡಿತು. ನೀವು ಇಂತಹ ಮಾತು ಯಾಕಾಡ್ತೀರಿ? ನೀವಿಲ್ಲದೆ ಇದ್ದರೆ ನನ್ನದು ಒಂದು ಬದುಕಾಗತ್ತಾ? ಆಗ ಬದುಕಿದ್ದು ಏನು ಪ್ರಯೋಜನ ಹೇಳಿದ್ಲು. ಅದಕ್ಕೆ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಬೇಕು? ಅವನು ನಕ್ಕಿದ್ದ. ನಾವು ಅಂದ್ಕೊಂಡಿದ್ದೆಲ್ಲ ನಡೆಯೋದಾದರೆ ಮನುಷ್ಯ ಇಷ್ಟೆಲ್ಲ ಕಷ್ಟ ಯಾಕೆ ಪಡಬೇಕಾಗತ್ತೆ? ಆದರೂ ಅವಳು ಇವನತ್ತಲೇ ನೋಡುತ್ತಾ ಮಾತನ್ನು ಅರ್ಧದಲ್ಲೇ ನಿಲ್ಲಿಸಿದ್ಲು. ಹರಿಯುವ ನೀರು ಕಾವೇರಿ ನದಿಯಾದ್ರೇನು, ಕಾಲುವೆಯ ಹರಿಯುವ ನೀರಾದರೆ ತಾನೇ ಏನು? ಎಲ್ಲವೂ ನೀರು ತಾನೇ, ಎಲ್ಲ ಪವಿತ್ರ ತಾನೇ. ನೀರನ್ನು ಪವಿತ್ರ ಅಲ್ಲ ಅಂತ ಯಾರು ಹೇಳ್ತಾರೆ? ಅವನು ಅಚ್ಚರಿ ವ್ಯಕ್ತಪಡಿಸಿದ. ನೀನು ಹೀಗ್ಯಾಕೆ ಮಾತನಾಡ್ತಾ ಇದ್ದೀಯಾ? ಅವಳು ಎದ್ದು ನಿಂತು ಅವನನ್ನು ಬಲವಂತವಾಗಿ ಕಾಲುವೆಯ ಬಳಿ ಕರೆದೊಯ್ದು ಜುಳಜುಳನೆ ಹರಿಯುತ್ತಿದ್ದ ಕಾಲುವೆಯ ನೀರಿನಲ್ಲಿ ನಿಂತು ಇವನ ಬಲಗೈಯನ್ನು ನೀರಿನಲ್ಲಿ ಮುಳುಗಿಸಿ ಹೇಳಿ, ಈ ಗಂಗೆಯಾಣೆ ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ ಪ್ರಶ್ನಿಸಿದ್ಲು. ಅವನು ಅವಕ್ಕಾಗಿದ್ದ. ಯಾಕೆ ಹೀಗೆ? ಎಂದೂ ಇಲ್ಲದ ಈ ವರಸೆ ಎಂದು ನಕ್ಕಾಗ ಅವಳು ಪಟ್ಟು ಹಿಡಿದ್ಲು. ಅವನು ಅವಳ ನೆತ್ತಿಯ ಮೇಲೆ ಕೈ ಇರಿಸಿ, ನನ್ನಾಣೆ, ಈ ಗಂಗೆಯಾಣೆ, ಜನ್ಮ ಜನ್ಮಾಂತರ ಅನ್ನೋದು ಇರೋದೇ ಇದ್ದರೆ ಎಲ್ಲ ಜನ್ಮದಲ್ಲೂ ನೀನೇ ನನ್ನ ಅರ್ಧಾಂಗಿ ಎಂದು ಹೇಳಿದ ಭಾವುಕನಾಗಿ. ನಿಮ್ಮನ್ನು ನೋಡೋಕ್ಕೆ ಯಾರೋ ಬಂದಿದ್ದಾರೆ. ಜೈಲಿನ ಸಿಬ್ಬಂದಿ ಮುನಿರಾಜು ಇವನ ಹತ್ತಿರ ಬಂದು 2 ಬಾರಿ ಭುಜ ಹಿಡಿದು ಅಲುಗಿಸಿದಾಗ ಲಕ್ಷ್ಮಣನ ಯೋಚನೆ ತುಂಡಾಯಿತು. ಯಾರು? ಡಾಕ್ಟರ್ ಬಂದಿದ್ರಾ? ಮೇಲೇಳುತ್ತಾ ಲಕ್ಷ್ಮಣ ಉತ್ಸಾಹಕತೆಯಲ್ಲಿ ಪ್ರಶ್ನಿಸಿದ. ಮುಖದಲ್ಲಿ ಸಂತಸದ ಭಾವ ಜಿನುಗಿತು. ಇಲ್ಲ, ಗಂಡಸರು ಬಂದಿದ್ದಾರೆ. ಅವನ ಯೋಚನೆಯೇ ಹೆಜ್ಜೆ ಹಾಕುತ್ತಾ ಮುನಿರಾಜು ಕೇಳ್ದ, ನಿಮಗೆ ಬಿಡುಗಡೆಯಾಗುತ್ತಂತೆ, ಬೇಕೋ ಬೇಡವೋ ಎನ್ನುವಂತೆ ಲಕ್ಷ್ಮಣನ ತುಟಿ ಹಂಚಿನಲ್ಲಿ ನಗು ಬೀರಿತು. ಆದರೆ ಏನನ್ನೂ ಹೇಳಲಿಲ್ಲ. ನಿಮ್ಮನ್ನು ನೋಡಿದ್ರೆ ಕೊಲೆ ಮಾಡಿ ಜೈಲಿಗೆ ಬಂದಿದ್ದೀರೆ ಅಂತ ಅನಿಸೋದೇ ಇಲ್ಲ. ಗುಲಾಬಿ ಹೂ ಮುಟ್ಟುವಾಗಲೂ ಎಷ್ಟೊಂದು ಎಚ್ಚರಿಕೆ ವಹಿಸ್ತೀರಿ, ಅಂಥದ್ರಲ್ಲಿ ನೀವು ಕೊಲೆ ಮಾಡಿದ್ದೀರಿ ಅಂದರೆ ನಂಬೋಕೆ ಆಗೋಲ್ಲ. ಎಲ್ಲ ಹಣೆ ಬರಹ. ಲಕ್ಷ್ಮಣ ಈಗಲೂ ಮಾತನಾಡಲಿಲ್ಲ. ಆದರೆ ಮನಸ್ಸು ಮುದುಡಿತು. ಸೈನ್ಯದಲ್ಲಿದ್ದವರಿಗೆ ಕೊಲೆ ಮಾಡೋದು ದೊಡ್ಡ ಕೆಲಸವೇನೂ ಅಲ್ಲ. ಆದರೆ ನೀವು ಮದುವೆ ಆಗಬೇಕು ಅಂತ ಇದ್ದ ಹುಡುಗಿಯ ತಂದೆಯನ್ನೇ ಯಾಕೆ ಕೊಲೆ ಮಾಡಿದ್ದೀರಿ? ಅವರು ಮದುವೆಗೆ ಅಡ್ಡ ಬಂದ್ರ? ಲಕ್ಷ್ಮಣ ನೋವಿನಿಂದ ಮುಖ ಹಿಂಡಿದ. ನಿಟ್ಟೆಸರು ಆಳವಾಯಿತು. ಮಿನಿಸ್ಟರ್ ವೆಂಕಟೇಶ್ ಮನೆಯಲ್ಲಿ ನನ್ನ ತಮ್ಮ ಅಡಿಗೆಯ ಕೆಲಸ ಮಾಡ್ತಾನೆ. ಮಿನಿಸ್ಟರ್ ನಿಮ್ಮ ಊರಿನವರೇ. ನೀವು ಮದುವೆ ಆಗಬೇಕಾಗಿದ್ದ ಹುಡುಗಿಯ ತಂದೆಗೆ ಚೂರಿ ಹಾಕಿ ತಲೆಗೆ ಕಬ್ಬಿಣದ ರಾಡ್ನಿಂದ ಹೊಡೆದು ಬಿಟ್ಟಿದ್ರಂತೆ. ತಲೆ ಹೊಡೆದು ಮೆದುಳೆಲ್ಲ ಹೊರ ಬಂದಿತ್ತಂತೆ. ಈ ವಿಷಯನ ಮಿನಿಸ್ಟರ್ ಹೇಳಿದ್ರಂತೆ. ನಿಮ್ಮ ಮೈಕಟ್ಟು ನೋಡಿದ್ರೆ ಮೆದುಳೆ ಏನು, ನೀವು ಹೊಡೆಯೋ ಹೇಟಿಗೆ ಇಡೀ ದೇಹವೇ ಚೂರು ಚೂರಾಗಬೇಕು. ಇವನ ಎತ್ತರದ ನಿಲುವು, ಸಂಪಾಟ ಹೊಟ್ಟೆ, ಆಟಗಾರನ ಮೈಕಟ್ಟಿನಂತ ನೋಡುತ್ತಾ ಮುನಿರಾಜು ನಕ್ಕ. ಅವನ ಮಾತಿನಿಂದ ಲಕ್ಷ್ಮಣನ ದೇಹದ ನರನರಗಳು ಬಿಗಿದುಕೊಳ್ಳತೊಡಗಿದವು. ತಡವರಿಸಿಕೊಳ್ಳುವಂತೆ ಏನಾದರೂ ಹೇಳಿ ಇವನ ಬಾಯಿ ಮುಚ್ಚಿಸ್ಲೇ ಎಂದುಕೊಂಡು, ಆದರೆ ಈಗ ಇವನೊಬ್ಬನ ಬಾಯಿ ಮುಚ್ಚಿಸ್ಬೋದು. ಆದರೆ ಆ ಮಿನಿಸ್ಟರ್ ವೆಂಕಟೇಶ್ ಮನೆಗೆ ಬರುವ ಜನರೊಂದಿಗೆ ಸಮಯ ಸಿಕ್ಕಾಗ ಕೊಲೆಯ ವಿಷಯ ಬಂದಾಗಲೆಲ್ಲ ತನ್ನದೇ ಉದಾಹರಣೆ ಕೊಡುತ್ತಿರಬಹುದೇನೋ. ನಮ್ಮ ಊರಿನವರೇ ಎಂದು ಮುನಿರಾಜು ಹೇಳ್ತಿದ್ದಾನೆ. ನನ್ನ ವಿಷಯ ಕಟ್ಕೊಂಡು ಅವನಿಗೇನಾಗಬೇಕಾಗಿದೆ? ಕೋಪ ಅಸಹಾಯಕತೆಯಲ್ಲಿ ಲಕ್ಷ್ಮಣ ತಪ್ತನಾದ. ಇನ್ನೊಬ್ಬ ಕೈದಿಯನ್ನು ಕರೆತರಲು ಮುನಿರಾಜು ಸರಸರನೆ ಒಳಗೋದ. ತನ್ನನ್ನು ನೋಡಲು ರಾಮಸ್ವಾಮಿಯೇ ಬಂದಿರಬಹುದು ಎಂಬ ನಿರೀಕ್ಷೆಯಲ್ಲಿ ಬಂದ ಲಕ್ಷ್ಮಣನಿಗೆ ಅಲ್ಲಿ ಜಯದೇವನನ್ನು ಕಂಡು ಅಚ್ಚರಿಯಾಯಿತು. ತನ್ನ ಬಗ್ಗೆ ಹೀನಾಯದ ಮಾತನಾಡಿ
ನೋಯಿಸಿ ಹೋಗಲು ಬಂದಿರಬೇಕು. ಕುಸುಮ ಹಾಗೂ ಇವನು ಒಂದೇ ತಾಯಿಯ ಮಕ್ಕಳು, ಆದರೆ ಸ್ವಭಾವದಲ್ಲಿ ಇಬ್ಬರಿಗೂ ಅಜಗಜಾಂತರ ವ್ಯತ್ಯಾಸ. ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದವರು, ಜೈಲಿನಲ್ಲಿ ಇರುವವರು ನಾಗರಿಕ ಸಮಾಜದ ನಡುವೆ ಬಾಳಲು ಅನರ್ಹರು ಎಂದು ಇವನೇ ನಂಬಿಕೆ. ನಾಗರಿಕರಂತೆ ನಟಿಸುವ ಅದೆಷ್ಟು ಮಂದಿ ಭ್ರಷ್ಟಾಚಾರ, ಕೊಲೆ, ಸುಲಿಗೆ, ದರೋಡೆಯಲ್ಲಿ ಭಾಗಿಗಳಾಗಿಲ್ಲ? ಅಧಿಕಾರ ಹಾಗೂ ಐಶ್ವರ್ಯ ಇದ್ದರೆ ಇವೆಲ್ಲದರ ಮೇಲೂ ಅದು ಮುಸುಕೆಳೆದು ಬಿಡುತ್ತದೆ. ಸಾರ್ವಜನಿಕ ಜೀವನದಲ್ಲಿ ಗಣ್ಯರಂತೆಯೇ ಅವರು ಬದುಕುಳಿಯುತ್ತಾರೆ. ತನ್ನ ಹೆಸರಿಗೆ ಅಂಟಿದ ಕಪ್ಪು ಮಸಿ ತನ್ನನ್ನು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದೆ? ಅಣ್ಣನ ಮಗನ ಎದುರಿಗೆ ಜೀವನ ಎಂದರೆ ಏನು ಎಂದು ಅರ್ಥ ಮಾಡಿಕೊಳ್ಳದ ಕಿಶೋರನ ಮುಂದೆ ಜೀವ ಹಿಡಿ ಮಾಡಿ ನಿಲ್ಲಬೇಕಾದ ಪರಿಸ್ಥಿತಿ. ನನ್ನ ಜೀವನದಲ್ಲಿ ಇದೆಂತಹ ವಿಪರ್ಯಾಸ? ತನ್ನ ತಲೆ ದಿಟ್ಟಿಸಿ ನೋಡುತ್ತಿದ್ದ ಜಯದೇವನತ್ತ ಅವನು ಮತ್ತೆ ಮತ್ತೆ ನೋಡಿದ. ಎಷ್ಟೋ ವರ್ಷಗಳ ನಂತರ ಇವನನ್ನು ನೋಡ್ತಾ ಇರೋದು. ಈಗ ಮೈಕೈ ತುಂಬಿಕೊಂಡಿದ್ದಾನೆ. ದೂರದಿಂದ ನೋಡಿದ್ರೆ ತನ್ನದೇ ಪಡಿ ಹಚ್ಚು, ಸುರುಳಿಗೂದಲು, ತುಸು ಮೊಂಡು ಮೂಗು ಎನ್ನೋದೊಂದು ಬಿಟ್ಟರೆ ಇವನು ತನ್ನಂತೆಯೇ ಕಾಣಿಸ್ತಾನೆ. ಚಿಕ್ಕಪ್ಪ, ನಿನಗೆ ಗಸಗಸೆ ಪಾಯಸ ತುಂಬ ಇಷ್ಟ ಅಂತ ಕುಸುಮ ಹೇಳ್ತಾ ಇದ್ಲು. ಮಾಡಿಸ್ಕೊಂಡು ಬಂದಿದ್ದೀನಿ, ಟೇಸ್ಟ್ ನೋಡು. ಜಯದೇವ್ ಕ್ಯಾರಿಯರ್ನನ್ನು ಅವನತ್ತ ಚಾಚಿ ಹಿಡಿದ. ಎಷ್ಟೋ ವರ್ಷಗಳ ಮೇಲೆ ನೀನು ನನ್ನನ್ನು ನೋಡೋಕೆ ಬಂದಿರೋದೇ ಸಂತೋಷದ ವಿಷಯ. ಇದನ್ನೆಲ್ಲ ಯಾಕೆ ತರೋಕೋದೆ? ಲಕ್ಷ್ಮಣ ಕ್ಯಾರಿಯರ್ ತೆಗೆದುಕೊಳ್ಳಲಿಲ್ಲ. ಜಯದೇವನ ಮನಸ್ಸಿನ ಭಾವನೆಗಳನ್ನು ಅಳಿಯುವವನಂತೆ ಅವನತ್ತಲೇ ನೋಡ್ದ. ತಪ್ಪು ಮಾಡದೇ ಇದ್ದರೂ ಶಿಕ್ಷೆ ಅನುಭವಿಸೋದು, ಆಗ ಎಲ್ಲರೂ ತಮ್ಮನ್ನು ಅಪರಾಧಿ ಅನ್ನುವ ದೃಷ್ಟಿಯಲ್ಲಿ ನೋಡುವಾಗ ಆಗುವ ಮಾನಸಿಕ ಹಿಂಸೆ ಮನುಷ್ಯನನ್ನು ಹೀಗೆ ಜೀವಂತವಾಗಿ ಸುಡುತ್ತೆ ಅಂತ ನನಗೆ ಈಗ ಅರ್ಥವಾಗಿದೆ ಚಿಕ್ಕಪ್ಪ. ನಾನು ನಿನ್ನ ಮನಸ್ಸಿಗೆ ತುಂಬ ಬೇಜಾರು ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸು, ಜಯದೇವ್ ಹೇಳ್ದ. ಈಗ ಅರ್ಥವಾಗಿದೆ ಅಂದರೆ ಏನು ನಿನ್ನ ಮಾತಿನರ್ಥ? ಹೀಗ್ಯಾಕೆ ಮಾತನಾಡ್ತಾ ಇದೆಯಾ ಜಯದೇವ್? ಲಕ್ಷ್ಮಣ ವಿಸ್ಮಿತನಾದ. ಮಿನಿಸ್ಟರ್ ವೆಂಕಟೇಶ್ ಅಂತ ಇದ್ದಾನೆ, ಅವನ ಮಗ ಪ್ರವೀಣ್ ತಂದೆಯ ಹಾಗೆ ತಾನು ದೊಡ್ಡ ರೌಡಿ ಅಂದ್ಕೊಂಡಿದ್ದಾನೆ. ಅವನಿಂದಾಗಿ ಅರ್ಧ ದಿನ ನಾನು ಪೊಲೀಸರ ಅತಿಥಿಯಾಗಿದ್ದೆ. ಮುನಿರಾಜುವು ವೆಂಕಟೇಶನ ಹೆಸರನ್ನೇ ಹೇಳ್ತಿದ್ದ. ಇವನಿಗೂ ಅವನ ಮಗನಿಗೂ ಜಿದ್ದಾಜಿದ್ದಿಯಾಗಿದೆ ಎಂದರೆ ಹಳೆಯ ದ್ವೇಷ ಮತ್ತೆ ಮರುಕಳಿಸುತ್ತಿದೆಯೇ? ನಮ್ಮ ಮನೆಯ ಎದುರು ಮನೆಯಲ್ಲಿದ್ದ ನಮ್ಮ ಊರಿನವನು ಎಂದು ಹೇಳಿಕೊಳ್ಳುತ್ತಿರುವ ಅವನು ಅಪಾಯಕಾರಿ. ನರ್ಸಿಂಗ್ ಹೋಮ್ನಲ್ಲೂ ಆ ವೆಂಕಟೇಶ್ ತನ್ನ ಕೈವಾಡ ತೋರಿಸಿ ಬಂದಿದ್ದಾನೆ. ಎಂಥದ್ದೋ ಗುಟ್ಟು ಹೇಳುವವನು ಹಾಗೆ ಡ್ರಾಮಾ ಮಾಡಿ, ಆದರೆ ಕುಸುಮಾಗೆ ಏನನ್ನು ಹೇಳದೆ ಬಂದಿದ್ದಾನೆ ಆ ರಾಸ್ಕಲ್. ಅವಳಿಗೂ ಅವನ ವಿಷಯದಲ್ಲಿ ಎಂಥದ್ದೋ ಅನುಮಾನ ಬಂದಿದೆ. ಲಕ್ಷ್ಮಣ ಮುಖದತ್ತಲೇ ತದೇಕವಾಗಿ ನೋಡುತ್ತಾ ಹೇಳುತ್ತಿದ್ದರೂ ಜಯದೇವನ ಮನಸ್ಸಿನಲ್ಲಿ ಇದ್ದುದು ಪ್ರವೀಣನ ದೈತ್ಯ ಆಕೃತಿ. ಕಣ್ಣು ಕಿರಿದುಗೊಳಿಸಿ ಕೈಗಳನ್ನು ಮುಷ್ಟಿ ಮಾಡಿ ಹೇಳ್ತಿದ್ದ. ಅವನ ರೀತಿ ಕಂಡು ಲಕ್ಷ್ಮಣನಿಗೆ ಕೆಡುಕೆನಿಸಿತು. ಇಲ್ಲಿವರೆಗೂ ತಾನು ಅನುಭವಿಸಿದ್ದೇ ಸಾಕು. ತನ್ನ ಜೈಲುವಾಸ ತಮ್ಮ ಕುಟುಂಬಕ್ಕೆ ಕಳಂಕ ಪ್ರಾಯವಾಗಿದೆ. ಪ್ರವೀಣನ ಘಟನೆ ನಡೆಯದೇ ಇದ್ದಿದ್ರೆ ಜಯದೇವ ಖಂಡಿತ ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ತನ್ನ ವಿಷಯದಲ್ಲಿ ಉಡಾಫೆತನದಿಂದಲೇ ಈಗಲೂ ಯೋಚಿಸ್ತಿದ್ದ. ಹಾಗಿರುವಾಗ ಅಳಿಯ ದ್ವೇಷ, ಅಸೂಯೆ ಎಂದು ಹೊಡೆದಾಟ, ಕೊಲೆಗೆ ಎಳೆದರೆ ಇವನ ಬದುಕು ಅಸಹನೀಯವಾಗುತ್ತದೆ. ನೋಡು ಜಯದೇವ್, ನಿನಗಿನ್ನೂ ಚಿಕ್ಕ ವಯಸ್ಸು, ಬಿಸಿ ರಕ್ತ. ಹಾಗಂತ ದುಡುಕಿ ಯಾವುದೇ ಕೆಲಸ ಮಾಡಬೇಡ. ನಿನ್ನ ವಯಸ್ಸಿನಲ್ಲೇ ನನಗೆ ಈ ಸ್ಥಿತಿ ಬಂದಿದ್ದು. ಯಾಕೆ ಬಂತು, ಇದಕ್ಕೆ ಯಾರು ಕಾರಣ ಅನ್ನೋದು ಬೇರೆ ವಿಷಯ. ಆದರೆ ಈ ಯಾತನೆ ಇರುತ್ತೆ ನೋಡು, ಒಂಟಿಯಾಗಿ ಅನುಭವಿಸೋ ಯಾತನೆ, ಅದು ಮಾತ್ರ ನರಕ. ಮಾತಿನ ಕೊನೆಗೆ ಬಂದಾಗ ಅವನ ಕಣ್ಗಳು ತುಂಬಿ ಬಂದವು. ಇದು ಜಯದೇವನ ಗಮನಕ್ಕೂ ಬಂತು. ಮನಸ್ಸು ಭಾರವಾಯಿತು. ನೀನು ಹೇಳ್ತಾ ಇರೋದು ನಿಜ ಚಿಕ್ಕಪ್ಪ. ನಿನ್ನ ಮನಸ್ಸಿನ ದುಗುಡ ನನಗೆ ಈಗ ಅರ್ಥವಾಗ್ತಿದೆ. ಜಯದೇವನ ಮಾತಿನಲ್ಲಿ ನೋವಿನ ಎಳೆ ಇತ್ತು. ನಂತರ ಇದ್ದಕ್ಕಿದ್ದಂತೆ ಕೆರಳಿ ನುಡಿದ. ಆದರೆ ಆ ಪ್ರವೀಣ ನನ್ನ ಮೇಲೆ ಉದ್ದೇಶಪೂರ್ವಕವಾಗಿ ಬಿದ್ದ ಅನಿಸುತ್ತೆ. ಯಾಕಂದರೆ ನಾನು ಖಂಡಿತ ಅವನು ಪ್ರೀತಿಸ್ತಾ ಇರುವ ಹುಡುಗಿನ ಪ್ರೀತಿಸಿಲ್ಲ, ಪ್ರೀತಿಸೋದು ಇಲ್ಲ. ಹುಡುಗಿಯರ ನೆರಳು ಕಂಡ್ರೆ
ನಾನು ಮಾರ್ದೂರ ಅಂತ ನಿನಗೆ ಗೊತ್ತೇ ಇದೆ ಅಲ್ವ ಚಿಕ್ಕಪ್ಪ. ಯಾವುದೇ ಅಹಿತಕರ ಘಟನೆ ನಡೆಯೋದು ಹೆಣ್ಣು ಹೊನ್ನು ಹಾಗೂ ಮಣ್ಣಿನಿಂದಾಗಿ. ತಾನು ಹಾಗೂ ರೇಣುಕಾ ಮದುವೆಯ ನಿರ್ಧಾರ ತೆಗೆದುಕೊಂಡ ದಿನವೇ ತಾನು ಕೊಲೆಯ ಆರೋಪಕ್ಕೆ ತುತ್ತಾದೆ. ಭವಿಷ್ಯ ಇವನು ಅದೇ ರೀತಿಯ ಪ್ರೇಮದ ಸುಳಿಗೆ ಸಿಲುಕಾಕೊಂಡಿದ್ದಾನೆಯೇ? ಇಲ್ಲ, ನಾನು ಖಂಡಿತ ಯಾರನ್ನೂ ಪ್ರೀತಿಸಿಲ್ಲ. ಎರಡು ಕೈ ಅಗಲಿಸಿ ನಾಟಕದ ಭಂಗಿಯಲ್ಲಿ ನಿಂತು ಕಡ್ಡಿ ಮುರಿದಂತೆ ಜಯದೇವನೇ ಹೇಳ್ದ. ಪ್ರೀತಿ ಪ್ರೇಮ ಅಂತ ಯಾವನೋ ಹಿಂದೆಯೂ ಸುತ್ತೋಡೋಕ್ಕೆ ನಾನು ಕುಸುಮ ಅಲ್ಲ. ಚಿಕ್ಕಪ್ಪ, ನೀನು ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು. ಆ ಲೋಫರ್ ಜೊತೆ ಸುತ್ತಾಡೋದು ಒಳ್ಳೆಯದಲ್ಲ ಅಂತ ಹೇಳು. ಲಕ್ಷ್ಮಣನಿಗೆ ಇದು ಆಘಾತದ ವಿಷಯ. ನರ್ಸಿಂಗ್ ಹೋಮ್ನಲ್ಲೇ ಆಗಲಿ ಅಥವಾ ಮನೆಯಲ್ಲೇ ಆಗಲಿ ನಡೆಯುವ ಪ್ರತಿಯೊಂದು ವಿಷಯವನ್ನು ಎಳೆ ಎಳೆಯಾಗಿ ತನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದ ಕುಸುಮ ಇಂತಹ ಮುಖ್ಯವಾದ ವಿಷಯವನ್ನು ತನಗೆ ಹೇಳ್ದೆ ಯಾಕೆ ಮರೆ ಮಾಡಿದ್ಲು? ಎಷ್ಟೋ ದಿವಸದಿಂದ ಅವನ ಜೊತೆಯಲ್ಲಿ ಹೀಗೆ ಅವಳು ಸುತ್ತಾಡ್ತಾ ಇದ್ದಾಳೆ. ಲಕ್ಷ್ಮಣ ವಿಮನಸ್ಕತೆಯಲ್ಲಿ ಕೇಳ್ದ. ಸುಮಾರು 3 ತಿಂಗಳಾಗಿರಬೇಕು. ಸ್ಕೂಟರ್ನಲ್ಲಿ ಅವನ ಜೊತೆ ಊರೆಲ್ಲ ಸುತ್ತಾಳೆ. ಕೇಳಿದ್ರೆ ಏನೋ ಒಂದು ಸಬೂಬ್ ಹೇಳ್ತಾಳೆ. ಜೊತೆಯಲ್ಲಿ ತಿರುಗಾಡಿದ್ರೆ ಮದುವೆ ಆಗಬೇಕು ಅಂತ ಎಲ್ಲಿ ಹೇಳ್ದೆ ಅಂತ ತಿರುಗಿಸಿ ಕೇಳ್ತಾಳೆ. ಅವಳು ಹೇಳೋದು ನಿಜ ಇರ್ಬೋದು, ಆದರೆ ಚೀಫ್ ಮಿನಿಸ್ಟರ್ ಮಗನನ್ನು ಅಳಿಯನನ್ನಾಗಿ ಮಾಡ್ಕೋಬೇಕು ಅಂತ ಅಪ್ಪಾಜಿ ಯೋಚಿಸ್ತಾ ಇರುವಾಗ ಅವನು ಯಾವನೋ ಕಂತ್ರಿ ಇಂಜಿನಿಯರ್ ಜೊತೆ ಓಡಾಡಿಯಾದರೆ ಜನ ಏನು ತಿಳ್ಕೊತಾರೆ? ಲಕ್ಷ್ಮಣ ಈಗ ಯೋಚನೆಯ ಸುಳಿಯಲ್ಲಿ ಸಿಲುಕಾಕೊಂಡ. ಅವನಲ್ಲಿ ಆತಂಕ, ಉದ್ವೇಗದ ಭಾವ. ಜಯದೇವ್ ಹೇಳುತ್ತಿದ್ದ ಮಾತುಗಳನ್ನು ಕೇಳಿ ತಣ್ಣಗಾಯಿತು. ಕುಸುಮ ಹಾಗೂ ರಾಮಸ್ವಾಮಿ ತನ್ನೊಂದಿಗೆ ವಿಶ್ವಾಸ ಆತ್ಮೀಯತೆಯಿಂದಲೇ ನಡೆದುಕೊಳ್ತಿದ್ದಾರೆ. ಆದರೂ ಅವರಿಬ್ಬರ ಮನದಾಳದಲ್ಲೂ ತಾನು ಕೊಲೆಗಾರ, ಜೈಲಿನಲ್ಲಿ ಇರುವವನು ಎಂಬ ಭಾವನೆ ಇರಬಹುದು. ಅದಕ್ಕೆ ಮದುವೆಯಂತಹ ಮುಖ್ಯವಾದ ವಿಷಯದ ಪ್ರಸ್ತಾಪವನ್ನು ತನ್ನೊಂದಿಗೆ ಮಾಡಿಲ್ಲ. ಮುಖ್ಯಮಂತ್ರಿಯ ಬೀಗ್ತನ ಎಂದರೆ ಸ್ವಾಭಿಮಾನಕ್ಕೆ, ಅಣ್ಣನ ಘನತೆ ಗೌರವದ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿದಂತೆ. ತನ್ನ ತಮ್ಮ ಇಂತಹ ಹೀನಾಯ ಸ್ಥಿತಿಯಲ್ಲಿ ಇದ್ದಾನೆ ಎಂದು ಹೇಳಿಕೊಳ್ಳಲು ಅವನಿಗೆ ಅವಮಾನವಾಗಿ ಇದೇ ಭಾವನೆಯನ್ನು ಕುಸುಮಳ ಮನಸ್ಸಿಗೂ ತುಂಬಿರಬಹುದು. ಭವಿಷ್ಯ ಇದೇ ಕಾರಣಕ್ಕೆ ಇರಬೇಕು. ಕುಸುಮ 2 ವಾರಗಳಿಂದ ಜೈಲಿನತ್ತ ತಲೆ ಹಾಕಿಲ್ಲ. ಲಕ್ಷ್ಮಣ ಖಿನ್ನನಾದ. ಜಯದೇವನೊಂದಿಗೆ ಮಾತನಾಡಿ ಮನಸ್ಸಿಗೆ ಮತ್ತಷ್ಟು ನೋವು ತುಂಬಿಕೊಳ್ಳೋದಕ್ಕಿಂತ ಒಳಗೋಗಿ ಸೆಲ್ನಲ್ಲಿ ಕುಳಿತು ಮೌನವನ್ನು ಮಂತಿಸೋದೇ ಒಳಿತು ಅನಿಸಿತು. ಸದ್ಯದಲ್ಲೇ ನನಗೆ ಜೈಲಿನಿಂದ ಬಿಡುಗಡೆಯಾಗುತ್ತಂತೆ. ಕಂಗ್ರಾಟ್ಸ್ ಅಂಕಲ್. ಜಯದೇವ್ ನಗುನಗುತ್ತಾ ಅವನ 2 ಕೈಗಳನ್ನು ಹಿಡಿದು ಕುಲುಕಿದ. ಜೈಲ್ ಆಫೀಸರ್ ಫೋನ್ ಮಾಡಿದ್ರು ಅಂತ ಅಪ್ಪಾಜಿಯೇ ಹೇಳಿದರು. ಅಷ್ಟರಲ್ಲಿ ಮಿನಿಸ್ಟರ್ ವೆಂಕಟೇಶನ ಫೋನ್ ಬಂತು. ಭವಿಷ್ಯ ನನ್ನ ವಿಷಯವನ್ನೇ ಅವನು ತುಂಬ ಕೆಟ್ಟದಾಗಿ ಏನೇನೋ ಹೇಳಿರಬೇಕು. ಅದಕ್ಕೆ ಅಪ್ಪಾಜಿ ತಲೆ ಕೆಡಿಸಿಕೊಂಡಿದ್ದಾರೆ. ಲಕ್ಷ್ಮಣನಿಗೆ ಕುತೂಹಲ ತಡೆಯಲಾಗಲಿಲ್ಲ. ಯಾಕೆ ಫೋನ್ ಮಾಡಿದ್ದಂತೆ? ವಿಷಯ ಏನು ಅಂತ ನೀನು ಕೇಳಬೇಕಿತ್ತು. ಕೇಳಿದೆ. ಅದೇನು ಹೇಳಿದ್ದಾನೋ ಏನೋ ಅಪ್ಪಾಜಿ. ಈಗ ಮನೆಯಲ್ಲಿ ಹೆಚ್ಚು ಮಾತನಾಡೋದೇ ಇಲ್ಲ. ಯಾವಾಗಲೂ ಮಂಕಾಗಿ ಕೂತಿರ್ತಾರೆ. ಲಕ್ಷ್ಮಣನಿಗೆ ಈಗ ಜೀವ ಬಂದಂತಾಯಿತು. ವಿಶಾಲ ಪ್ರಪಂಚದಲ್ಲಿ ತನ್ನ ನೋವು ನಲಿವನ್ನು ಹಂಚಿಕೊಳ್ಳಲು ಯಾರೂ ಇಲ್ಲ ಎಂದು ಉದಾಸೀನನಾಗಿದ್ದ. ಹೊರಗಿನ ಪ್ರಪಂಚಕ್ಕಿಂತ ಜೈಲಿನ ವಾತಾವರಣವೇ ಎಷ್ಟು ಹಿತಕರ ಎನ್ನುವ ನಿರ್ಧಾರಕ್ಕೂ ಬಂದಿದ್ದ. ಇಂತಹ ಸಂದರ್ಭದಲ್ಲಿ ರಾಮಸ್ವಾಮಿಯ ಈಗಿನ ವರ್ತನೆಗೆ ಬೇರೊಂದು ಕಾರಣ ಕೊಟ್ಟು ಜಯದೇವ್ ಜೀವನದಲ್ಲಿ ಜೀವನೋತ್ಸಾಹ ತುಂಬಿದ. ವೆಂಕಟೇಶ್ ಯಾರು ಅಂತ ನನಗೂ ಗೊತ್ತಾಯಿತು. ಭವಿಷ್ಯ ಅವನು ರಾಮಸ್ವಾಮಿನ ಬ್ಲ್ಯಾಕ್ಮೇಲ್ ಮಾಡೋಕ್ಕೆ ನೋಡ್ತಾ ಇರಬಹುದು. ನಾವೀಗ ತುಂಬ ಎಚ್ಚರಿಕೆಯಿಂದ ಇರಬೇಕು. ಒಂದು ಕೆಲಸ ಮಾಡ್ತೀಯಾ? ಜಯದೇವನ ಬಲಗೈ ಹಿಡಿದು ಲಕ್ಷ್ಮಣ ಉದ್ವಿಗ್ನನಾದ. ನೀನು ಯಾವ ಕೆಲಸ ಹೇಳಿದರೂ ಎಲ್ಲ ಕೆಲಸವನ್ನು ಮಾಡ್ತೀನಿ. ಆದರೆ ನನಗನ್ಸುತ್ತೆ ಆ ವೆಂಕಟೇಶನಿಂದ ಇವತ್ತಲ್ಲ ನಾಳೆ ನಮಗೆ ಏನಾದರೂ ತೊಂದರೆ ಬಂದೇ ಬರುತ್ತೆ ಅಂತ. ಅದಕ್ಕೆ ಎಲ್ಲ ಸಮಸ್ಯೆಗೂ ಮುಕ್ತಾಯ ಹಾಡುವ ಹಾಗೆ ಅವನನ್ನು ಯಾಕೆ ಮುಗಿಸ್ಬಿಡಬಾರ್ದು? ಜಯದೇವ ಹೇಳ್ದ. ಮೈ ಮೇಲೆ ಒಮ್ಮೆಲೆ ಹಿಮಪಾತವಾದಂತಾಗಿ ಲಕ್ಷ್ಮಣ ನಿಂತಲ್ಲೇ ನಡಗೋದ. ಕ್ಷಣ ಅಷ್ಟೇ, ನಂತರ ಸವರಿಸ್ಕೊಂಡು, ದುಡುಕ್ಬೇಡ ಜಯದೇವ್,
ರಾಜಕೀಯಕ್ಕೆ ಇಳಿಬೇಕು ಅಂತ ರಾಮಸ್ವಾಮಿ ಹೇಳ್ತಾ ಇದ್ದ. ಅದಕ್ಕೆ ಬಹುಶಃ ವೆಂಕಟೇಶನ ಸಹಾಯವನ್ನು ಅವನು ಕೇಳ್ತಾ ಇರಬಹುದು. ಅದನ್ನೇ ನೀನು ತಪ್ಪಾಗಿ ತಿಳ್ಕೊಂಡು. ಇಂಪಾಸಿಬಲ್. ಜಯದೇವ್ ಇವನ ಮಾತನ್ನು ಮಧ್ಯದಲ್ಲಿ ತುಂಡರಿಸಿ ಹೇಳ್ದ. ನನಗೆ ಇದರಲ್ಲಿ ಏನೋ ಮೋಸ ಇದೆ ಅನ್ನಿಸ್ತಾ ಇದೆ. ಖಂಡಿತ ಇದನ್ನು ಶೋಧಿಸ್ತೀನಿ. ಹೇಗಿದ್ರು ಒಂದು ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಾಯಿತು. ಜೈಲಿಗೆ ಬಂದರೂ ಚಿಂತೆ ಇಲ್ಲ. ನೀನು ಹೊರಗೆ ಬಂದು ನಾನು ಒಳಗೆ ಹೋದ ಹಾಗೆ ಆಗುತ್ತೆ ಅಷ್ಟೇ. ಅಪ್ಪಾಜಿಗೂ ಕುಸುಮಾಗೂ ಏನಾದರೂ ಎಡವಟ್ಟು ಮಾಡೋಕ್ಕೆ ಅವನು ನೋಡಿದ್ರೆ ಖಂಡಿತ ನಾನು ಅವನನ್ನು ಮುಗಿಸ್ಬಿಡ್ತೀನಿ. ಜಯದೇವನ ಕಿವಿಯ ಮೇಲೆ ಲಕ್ಷ್ಮಣನ ಅನುನಯದ ಮಾತುಗಳು ಬೀಳಲು ಸಾಧ್ಯವೇ ಇರಲಿಲ್ಲ. ಪಾಯಸ ತಂದಿದ್ದ ಟಿಫನ್ ಕ್ಯಾರಿಯರ್ನನ್ನು ಅಲ್ಲೇ ಬಿಟ್ಟು ಇವನು ಯಾವೊಂದ ಮಾತಿಗೂ ಕಿವಿ ಕೊಡದೆ ಬಿರುಗಾಳಿಯಂತೆ ಜಯದೇವ್ ಹೊರಗೆ ಹೋಗಿದ್ದನ್ನು ಕಂಡು ಲಕ್ಷ್ಮಣ ಆತಂಕದಲ್ಲಿ ಚಲಿಸೋದ. ಒಳಗೆ ಬಂದು ಗಿಡಗಳ ಬಳಿ ಕುಳಿತು ಮತ್ತೆ ಸಾಣಿಕೆ ಹಿಡಿದರೂ ಲಕ್ಷ್ಮಣನಿಗೆ ಕೆಲಸ ಮುಂದುವರಿಸಲು ಆಗಲಿಲ್ಲ. ಮನದಾಳದಲ್ಲಿ ಮತ್ತೆ ಮತ್ತೆ ಜಯದೇವನು ಆಡಿದ ಮಾತುಗಳೇ ಸುತ್ತಿ ಸುಳಿಯಲು ಆರಂಭಿಸಿದಾಗ ಅಲ್ಲಿಂದ ಎದ್ದು ನೇರವಾಗಿ ಸೆಲ್ಗೆ ಬಂದ. ಕತ್ತಲಾಗುವವರೆಗೂ ಅವನು ಮುನಿರಾಜುವಿನ ಬರುವಿಕೆಗಾಗಿ ಕಾಯುತ್ತಲೇ ಇದ್ದ. ಅವನೇನು ಸೆಲ್ ಒಳಗೆ ಬರ್ತಿದ್ದ. ತನ್ನೊಂದಿಗೆ ಬೇರೆ ಕೈದಿಗಳನ್ನು ವಿಸಿಟರ್ಸ್ ರೂಮ್ಗೆ ಕರೆದೊಯ್ತಿದ್ದ. ವೆಂಕಟೇಶನ ವಿಷಯವನ್ನು ತಿಳಿಯುವ ಕುತೂಹಲದಲ್ಲಿ ಇವನು ಮಾತನಾಡಿಸಲು ಯತ್ನಿಸಿದಾಗಲೆಲ್ಲ ಸುಮ್ಮನೆ ಕರಿತೀರಾ, ಕಾಸು ಬಿಚ್ಚಿ ಅಂದರೆ ಭೂಮಿ ಆಕಾಶ ನೋಡ್ತೀರಾ, ಕೆಲಸನ ಯಾರಾದರೂ ಸುಮ್ಮನೆ ಮಾಡ್ತಾರಾ ಎಂದು ಬೇಸರದಲ್ಲಿ ಮುಖ ಕಿವಚಿ ಅವನು ಹೋಗ್ಬಿಡ್ತಿದ್ದ. ತನ್ನ ಬಿಡುಗಡೆಯ ಸುದ್ದಿ ತಿಳಿದ ಮೇಲಾದರೂ ರಾಮಸ್ವಾಮಿ ಅಥವಾ ಕುಸುಮ ತನ್ನನ್ನು ನೋಡಲು ಬರಬಹುದು ಎಂಬ ನಿರೀಕ್ಷೆಯಲ್ಲಿದ್ದ ಲಕ್ಷ್ಮಣ ಸಂಜೆ ಜಾರತೊಡಗಿದಂತೆ ನಿರಾಶನಾದ. ಆದರೂ ಅವನ ನೋಟ ಸರಳುಗಳನ್ನು ತೂರಿ ಹೊರ ಜಗತ್ತಿನತ್ತಲೇ ನೆಟ್ಟಿತ್ತು. ಕಿವಿಗಳು ಹೆಜ್ಜೆಯ ಸಪ್ಪಳಕ್ಕೆ ಕಾತುರಗೊಂಡಿದ್ದವು. ಸಮಾರಂಭದ ಎಲ್ಲ ವ್ಯವಸ್ಥೆಯೂ ಮುಗಿದಿತ್ತು. ಸಭಾಂಗಣದಲ್ಲಿ ಜನರು ಕಿಕ್ಕಿರಿದು ತುಂಬಿದರು. ಅಷ್ಟಾದರೂ ಜನ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲು ಆರಂಭಿಸಿದಾಗ ಕುಳಿತುಕೊಳ್ಳಲು ಕುರ್ಚಿಗಳಿಲ್ಲದೆ ನೂಕುನುಗ್ಗಲು ಆರಂಭವಾಯಿತು. ಮುಂದಿನ ಸಾಲುಗಳಲ್ಲಿ ಗಣ್ಯ ಅತಿಥಿಗಳಿಗಾಗಿ ಕಾಯ್ದಿರಿಸಿದ್ದ ಚೇರುಗಳತ್ತ ಜನರು ನುಗ್ಗತೊಡಗಿದಾಗ ಅತ್ತ ಧಾವಿಸಿದ ಕಾನ್ಸ್ಟೇಬಲ್ಗಳು ಅವರನ್ನು ತಡೆಯಲು ಯತ್ನಿಸಿದರು. ಕುರ್ಚಿ ಖಾಲಿ ಇರುವಾಗ ಕುಳಿತುಕೊಂಡ್ರೆ ನಿಮ್ಗೇನ್ರಿ ನಷ್ಟ? ಸುಮ್ಮನೆ ಯಾಕೆ ನಮ್ಮನ್ನು ತಡಿತೀರಾ? ನೀವು ಸ್ವಲ್ಪ ಸುಮ್ಮನಿರಿ, ಗುಂಪಿನಲ್ಲಿದ್ದ ಯುವಕನೊಬ್ಬ ಏರು ಧ್ವನಿಯಲ್ಲಿ ಪ್ರಶ್ನಿಸಿದ. ಅದೆಲ್ಲ ರಿಸರ್ವ್ ಆಗಿರೋ ಕುರ್ಚಿಗಳು, ಪ್ರೆಸ್ನವರಿಗೆ VIP ಗಳಿಗೆ ಮಾತ್ರ. ಗಲಾಟೆ ಮಾಡಬೇಡಿ, ಮಿನಿಸ್ಟರ್ ಬರುವ ಟೈಮ್ ಆಯಿತು. ದಯವಿಟ್ಟು ನೀವು ಹಿಂದಕ್ಕೆ ಹೋಗಿ ನಿಂತ್ಕೊಳ್ಳಿ, ಸಹಾಯಕ್ಕೆ ಸಬ್ ಇನ್ಸ್ಪೆಕ್ಟರ್ ಅನುನಯದ ಧ್ವನಿಯಲ್ಲಿ ಹೇಳ್ದ. ಸುಮ್ಮನೆ ಸುಳ್ಳ್ಯಾಕೆ ಹೇಳ್ತೀರಿ? ಮಿನಿಸ್ಟರ್ ಕಡೆಯವರಿಗೆ ಜಾಗ ರಿಸರ್ವ್ ಆಗಿದೆ ಅಂತ ಹೇಳಿ ಪ್ರೆಸ್ನವರಿಗೆ ಅಂತ ಆ ಕಡೆ ಬೋರ್ಡ್ ಹಾಕಿರೋದು ಕಾಣಿಸ್ತಾ ಇಲ್ವಾ? ಮಾತಿಗೆ ಮಾತು ಬೆಳೆಯತೊಡಗಿದಾಗ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ರಾಕೇಶ್ ಈಗ ಅಸಹಾಯಕನಾದ. ಜನ ಅವನನ್ನೇ ತಳ್ಳಿಕೊಂಡು ಕುರ್ಚಿಯತ್ತ ಧಾವಿಸಿದ್ರು. ತಮ್ಮ ಮೇಲಧಿಕಾರಿಯ ಸ್ಥಿತಿ ಕಂಡು ಕಾನ್ಸ್ಟೇಬಲ್ಗಳು ಕೈ ಚೆಲ್ಲಿದವರಂತೆ ದೂರ ನಿಂತು ಮೂಕ ಪ್ರೇಕ್ಷಕರಾದರು. ಕ್ಷಣಾರ್ಧದಲ್ಲಿ ಕುರ್ಚಿಗಳು ಭರ್ತಿಯಾದವು. ವಾಕಿ ಟಾಕಿ ಹಿಡಿದು ಗೇಟಿನ ಬಳಿ ನಿಂತಿದ್ದ ಇಂದ್ರಜಿತ್ ಕೂಗಾಟ ಕೇಳಿ ಹಿಂತಿರುಗಿ ನೋಡಿದ. ಒಳಗೇನೋ ಗಲಾಟೆ ಇರಬೇಕು ಸರ್ ಎಂದು ತನ್ನ ಮೇಲಧಿಕಾರಿಗಳಿಗೆ ತಿಳಿಸಿ ಇನ್ನೇನು ಡೈಸ್ನತ್ತ ಹೋಗಬೇಕು. ಅಷ್ಟರಲ್ಲಿ ಮಿನಿಸ್ಟರ್ ವೆಂಕಟೇಶ್ ಬರುತ್ತಿರುವ ಸುದ್ದಿಯನ್ನು ಕೇಳಿ ಅಲ್ಲೇ ತಡೆದು ನಿಂತ. ಮಿನಿಸ್ಟರ್ ವೆಂಕಟೇಶ್ ಮೊದಲೇ ಬೆಂಕಿ ಉಂಡೆ. ಗಲಾಟೆ ಏನಾದರೂ ಆಯಿತು ಅಂದರೆ ಜನರನ್ನೇ ವಹಿಸ್ಕೊಂಡು ಮಾತನಾಡಿ ಅಧಿಕಾರಿಗಳನ್ನೇ ಕೆಳಗೆ ತಳ್ಳಿಬಿಡ್ತಾನೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.